ಓಂ ಶಾಂತಿ. ಅಂತಿಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅಂತ ಬಾಬಾರವರು ಸಾಕಷ್ಟು ಬಾರಿ ನಮಗೆ ಹೇಳುವಾಗ ಈ ಅಂಶಗಳನ್ನು ಕಾಣ್ಬೋದು. ಲೌಕಿಕ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆಯ ಸಮಯ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗ್ತದೆ. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆಯ ಪ್ರಶ್ನೆಗಳನ್ನು ಮೊದಲೇ ಹೇಳಲಾಗಿರ್ತದೆ. ಒಂದು ವೇಳೆ ಲೌಕಿಕ ಪ್ರಶ್ನೆ ಪತ್ರಿಕೆ ಔಟ್ ಅಂದರೆ ಬಹಿರಂಗ ಆದರೆ ವಿದ್ಯಾರ್ಥಿಗಳು ಪರೀಕ್ಷೆ ಕೊಠಡಿಯಿಂದ ಹೊರಗೆ ಬಂದುಬಿಡ್ತಾರೆ, ವಿರೋಧ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ, ಪರೀಕ್ಷೆ ಪುನಃ ನಡೆಯುವಂತೆ ಮಾಡ್ತಾರೆ. ಆದರೆ ನಷ್ಟಮೋಹ ಮತ್ತು ಸ್ಮೃತಿರ್ಲಬ್ಧ ಇವೆರಡು ನಿಮ್ಮ ಅಂತಿಮ ಪರೀಕ್ಷೆಯ ಪ್ರಶ್ನೆಗಳಾಗ್ಬಿಟ್ಟಿದ್ದಾವೆ. ಎರಡು, ಒಂದು ನಷ್ಟಮೋಹ, ಇನ್ನೊಂದು ಸ್ಮೃತಿರ್ಲಬ್ಧ. ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕಂಡುಕೊಂಡು ಬಿಟ್ಟರೆ ನೀವು ಪಾಸ್ ಆದ ಹಾಗೆ. ಮೊದಲೇ ಅನೌನ್ಸ್ ಮಾಡಿದ್ದಾರೆ. ಅಂತಿಮ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೋ ಅವರೇ ಗೌರವಯುತವಾಗಿ ತೇರ್ಗಡೆ ಹೊಂದುತ್ತಾರೆ. ನಷ್ಟಮೋಹಿ ಮತ್ತು ಸ್ಮೃತಿರ್ಲಬ್ಧ ಆಗೋದು ಹೇಗೆ? ಬಾಬಾ ಹೇಳ್ತಾರೆ, ಇದು ಸಂಗಮದ ಸಮಯ ನಡೆಯುತ್ತಾ ಇದೆ, ಕಲಿಯುಗ ಹೋಗ್ತಾ ಇದೆ ಮತ್ತು ಸತ್ಯಯುಗ ಬರ್ತಾ ಇದೆ. ಸಂಗಮಯುಗಿ ಜೀವನದಲ್ಲಿ ನೀವು ಅತೀಂದ್ರಿಯ ಸುಖವನ್ನು ಪಡೀತೀರಿ. ಆದರೆ ಇಡೀ ಕಲ್ಪ ಅಂದರೆ ಸತ್ಯ, ತ್ರೇತ, ದ್ವಾಪಾರ, ಕಲಿಯುಗದಲ್ಲಿ ಕೇವಲ ಸುಖ ಹಾಗೂ ದುಃಖ ಪಡೀತೀರಿ. ಈ ಯುಗಗಳಲ್ಲಿ ಧನ, ಯಶಸ್ಸು, ಪದಾರ್ಥ, ಸ್ಥಾನಮಾನ, ಸಾಂಸಾರಿಕ ಸಾಧನ ಮತ್ತು ಕ್ಷಣಭಂಗುರ ಸುಖ, ಶಾಂತಿ ಅವೆಲ್ಲದೂ ಕೂಡ ಸಿಗಬಲ್ಲದು. ಆದರೆ ಅತೀಂದ್ರಿಯ ಸುಖ ಅನ್ನುವಂಥದ್ದು ನಮಗೆ ಸಿಗೋದಿಲ್ಲ. ಸತ್ಯಯುಗ ಮತ್ತು ತ್ರೇತಾಯುಗಗಳಲ್ಲಿ ಸುಖವಂತೂ ಇದ್ದೇ ಇರ್ತದೆ. ಬಾಕಿ ದ್ವಾಪಾರ ಮತ್ತು ಕಲಿಯುಗದಲ್ಲಿ ಸುಖ ಇರೋದಿಲ್ಲ. ಈ ನಾಲ್ಕೂ ಯುಗಗಳಲ್ಲಿ ಅತೀಂದ್ರಿಯ ಸುಖ ಅಂತಕ್ಕಂಥದ್ದು ಇರಲ್ಲ. ಅದು ನಿಮಗೆ ಗೊತ್ತಿರಲಿ. ಜ್ಞಾನದಿಂದ, ಯೋಗದಿಂದ, ಪವಿತ್ರತೆಯಿಂದ, ಈಶ್ವರೀಯ ಶಕ್ತಿಯಿಂದ, ಆತ್ಮೀಯತೆಯಿಂದ ಯಾವ ಅತೀಂದ್ರಿಯ ಸುಖ ಅನ್ನುವಂಥದ್ದು ಸಿಗುತ್ತೋ ಅದು ಕೇವಲ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. ಅಂತಹ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ನಮ್ಮನ್ನು ಬಾಬಾರವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದು ನಮ್ಮ ಭಾಗ್ಯ. ಇದು ಎಲ್ಲ ಆತ್ಮಗಳಿಗೂ ಇಲ್ಲ. ಪವಿತ್ರತೆಯ ಸುಖ ಎಲ್ಲದಕ್ಕಿಂತ ಶ್ರೇಷ್ಠ ಸುಖವಾಗಿದೆ. ಇದರಲ್ಲಿಯೇ ಮನಸ್ಸು ಈಶ್ವರೀಯ ಸ್ಮೃತಿಯಲ್ಲಿ ಪರಮಾತ್ಮನ ನೆನಪಿನ ರಸದಲ್ಲಿ ತಲ್ಲೀನ ಆಗಿರ್ತದೆ, ನೆನಪಿನ ಸಾಗರದಲ್ಲಿ ಮುಳುಗ್ತದೆ. ಈ ಸುಖಕ್ಕೆ ಕೆಲವರು ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಐಕ್ಯಾವಸ್ಥೆ ಅಂತಲೂ ಕೂಡ ಹೇಳ್ತಾರೆ, ಇನ್ನು ಕೆಲವರು ಲವಲೀನ ಅವಸ್ಥೆ ಅಂತಲೂ ಕೂಡ ಹೇಳ್ತಾರೆ. ಸಮಾಧಿ ಅಂತನಾದರೂ ಹೇಳಿ, ಐಕ್ಯಾವಸ್ಥೆ ಅಂತನಾದರೂ ಹೇಳಿ, ಲವಲೀನ ಅವಸ್ಥೆ ಅಂತನಾದರೂ ಹೇಳಿ. ಆದರೆ ನಾವು ಇದಕ್ಕೆ ಅತೀಂದ್ರಿಯ ಸುಖ ಅಂತ ಹೇಳ್ತೀವಿ. ಈ ಸುಖ ಅನ್ನುವಂಥದ್ದು ಕೇವಲ ಯೋಗಿಗಳಿಗೆ ಮಾತ್ರ ಸಿಗ್ತದೆ. ಆಹಾರ ಪಾನೀಯಗಳಿಂದಾಗಲಿ, ವೀಕ್ಷಣೆ ಶ್ರವಣಗಳಿಂದಾಗಲಿ ಯಾವುದೇ ಸುಖ ಅಂತಕ್ಕಂಥದ್ದು ಸಿಗ್ತದೋ ಆ ಸುಖ ಇದಲ್ಲ. ಈ ಸುಖಕ್ಕೆ ಇಂದ್ರಿಯ ಸುಖ ಅಂತ ಹೇಳ್ತಾರೆ. ಇಂದ್ರಿಯಗಳ ಮೂಲಕ ನಮಗೆ ಸಿಗುತ್ತೆ ಇದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತಕ್ಕಂಥದ್ರ ಮೂಲಕ ನಮಗೆ ಸಿಗುತ್ತೆ ಇದು. ಈ ಸುಖ ಕೇವಲ ಸಂಗಮಯುಗದ ಸ್ವಲ್ಪ ಸಮಯದಲ್ಲಿ ಮಾತ್ರ ಸಿಗ್ತದೆ. ಈ ಸುಖ ಅಮೂಲ್ಯವಾಗಿರುತ್ತೆ. ಇದು ಕಲ್ಪದಲ್ಲಿ ಅಂದರೆ 5,000 ವರ್ಷದಲ್ಲಿ ಒಂದೇ ಬಾರಿ ಸಿಗ್ತದೆ. ಯಾವ ವಸ್ತು ಒಂದೇ ಬಾರಿ ಸಿಗುವುದೋ ಅದರ ಮೌಲ್ಯ ಮತ್ತು ಮಹತ್ವ ಬಹಳಷ್ಟು ಇರ್ತದೆ. ಈ ಸುಖ ನಿಮಗೆ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನೀವು ಬಾಬಾರವರ ಸಮಾನ ಆಗ್ತಿರೋ, ಅರ್ಥಾತ್ ಬಾಬ್ ಸಮಾನ ಆಗುವ ಅರ್ಥವೆಂದರೆ ಪವಿತ್ರ ಆಗೋದು ಮತ್ತು ಯೋಗಿ ಆಗೋದು. ಯಾವಾಗ ನೀವು ಪವಿತ್ರ ಆಗ್ತೀರಿ, ಯೋಗಿಗಳಾಗ್ತೀರಿ, ಆಗ ಬಾಪ್ ಸಮಾನರಾಗ್ತೀರಿ. ಯಾವಾಗ ನೀವು ಬಾಪ್ ಸಮಾನರಾಗ್ತೀರೋ ಆಗ ನಿಮಗೆ ಅತೀಂದ್ರಿಯ ಸುಖದ ಅನುಭವವನ್ನು 100% ಮಾಡ್ಬೋದು. ಜೀವನದಲ್ಲಿ ನಿರ್ಮಲತೆಯನ್ನು ತರುವುದರಿಂದ ಮತ್ತು ಈಶ್ವರೀಯ ಸ್ಮೃತಿ ಅಥವಾ ಶಿವತಂದೆಯ ನೆನಪಿನಲ್ಲಿ ನಿರಂತರ ಇರೋದರಿಂದ ಈ ಅತೀಂದ್ರಿಯ ಸುಖದ ಪ್ರಾಪ್ತಿ ಆಗ್ತದೆ. ನೆನಪಿನಲ್ಲಿ ಅಂತರ ಬರೋದರಿಂದ ಮನದ ಸ್ಥಿತಿಯಲ್ಲಿ ಕೂಡ ಅಂತರ ಕಾಣಿಸ್ತದೆ. ನಿರಂತರ ಆಗುವಲ್ಲಿ ಅಂತರ ಏಕೆ ಬರುತ್ತದೆ? ಅದರ ನಿವಾರಣೆ ಏನಾಗಿದೆ? ಸ್ಮೃತಿಯನ್ನು ನಿರಂತರವಾಗಿರಿಸಲು ಏನೇನು ಅಡೆತಡೆಗಳು ಬರ್ತವೆ ಮತ್ತು ಅವುಗಳ ನಿವಾರಣೆ ಏನು ಎಂಬ ಇತ್ಯಾದಿ ಮಾತುಗಳ ಮೇಲೆ ಗಮನ ಕೊಡುವತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ವಿದ್ಯಾಭ್ಯಾಸದ ಮೇಲೆ ಗಮನ ಕೊಡುವುದು ಮತ್ತು ನೆನಪಿಟ್ಟುಕೊಳ್ಳುವುದು ಬಹಳಷ್ಟು ಅವಶ್ಯಕತೆ ಇದೆ. ಶಿವತಂದೆಯ ನೆನಪಿನಿಂದ ನಮ್ಮ ಜನ್ಮ ಜನ್ಮಾಂತರದ ವಿಕರ್ಮಗಳು ಸುಟ್ಟು ಹೋಗ್ತವೆ.
ಇದನ್ನು ನೀವು ಬಹಳಷ್ಟು ಎಚ್ಚರಿಕೆಯಿಂದ ಕೇಳ್ಕೊಳ್ಳಿ, ಗಮನ ಕೊಟ್ಟು ಕೇಳ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಏನು, ನಮ್ಮ ಜನ್ಮ ಜನ್ಮಾಂತರದ ವಿಕರ್ಮಗಳು ಶಿವತಂದೆಯ ನೆನಪಿನಿಂದಲೇ ಸುಟ್ಟು ಹೋಗ್ತವೆ ಮತ್ತು ನಮ್ಮ ಭವಿಷ್ಯ ಕೂಡ ನಿರ್ಮಾಣ ಆಗುತ್ತೆ. ಆದರೂ ನಾವು ಬಾಬಾರವರನ್ನು ಮರೀತೇವೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಚಾರ್ಟ್ ಇಡ್ರಿ. ಚಾರ್ಟ್ನಲ್ಲಿ ನಾವು ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೇ ಮತ್ತು ಯಾರಿಂದಲೂ ದುಃಖ ತೆಗೆದುಕೊಂಡಿಲ್ಲ ತಾನೇ ಅನ್ನೋದನ್ನು ನೋಡ್ತೀವಿ. ಸರಿ, ದುಃಖವೇನೂ ಕೊಡಲಿಲ್ಲ ಮತ್ತು ತೆಗೆದುಕೊಳ್ಳಲಿಲ್ಲ, ಆದರೆ ಸುಖ ಕೊಟ್ರಾ? ದುಃಖ ಕೊಡಲಿಲ್ಲವೆಂದರೆ ನೀವು ವಿಕರ್ಮ ಮಾಡಲಿಲ್ಲ, ಆದರೆ ಸುಕರ್ಮ ಮಾಡಿದ್ರಾ ಅಲ್ವಾ? ವಿಕರ್ಮ ಅಂತೂ ಆಗಿಲ್ಲ, ದುಃಖ ಕೊಟ್ಟಿಲ್ಲ, ವಿಕರ್ಮ ಆಗಿಲ್ಲ. ಆದರೂ ಸುಕರ್ಮ ಮಾಡೋದು ಅಂದರೆ ಬೇರೆಯವರಿಗೆ ಸುಖ ಕೊಡ್ತಕ್ಕಂಥದ್ದು. ಅಂಥ ಕಾರ್ಯ ಏನಾದರೂ ಮಾಡಿದ್ವ ನಾವು? ಪರಮಾತ್ಮನಿಗೆ ದುಃಖಹರ್ತ ಮತ್ತು ಸುಖಕರ್ತ ಅಂತ ಹೇಳಲಾಗ್ತದೆ. ಭಗವಂತ ದುಃಖವನ್ನು ದೂರ ಮಾಡ್ತಾರೆ ಮತ್ತು ಸುಖವನ್ನು ಕೊಡ್ತಾರೆ. ನೀವು ಬೇರೆಯವರಿಗೆ ದುಃಖ ಕೊಡಲಿಲ್ಲ, ಬಹಳ ಒಳ್ಳೆಯದು. ಆದರೆ ಅವರ ದುಃಖ ದೂರ ಮಾಡಿ ಸುಖ ಕೊಟ್ರಾ? ಪರಮಾತ್ಮನಿಂದ ನೀವು ಯಾವ ಅತೀಂದ್ರಿಯ ಸುಖವನ್ನು ಪಡೆದುಕೊಂಡಿದ್ದೀರೋ ಅದರ ಅನುಭವ ಬೇರೆಯವರಿಗೂ ಮಾಡಿಸಿದ್ದೀರಾ? ಸ್ವಯಂ ಅತೀಂದ್ರಿಯ ಸುಖದಲ್ಲಿ ಇರ್ತೀರಿ, ಆದರೆ ಅನ್ಯರನ್ನು ಅದರಿಂದ ವಂಚಿತ ಏಕೆ ಮಾಡ್ತೀರಿ ಅಲ್ವಾ? ನೀವು ಇಡೀ ದಿನದಲ್ಲಿ ಯಾವುದೇ ಕೆಟ್ಟ ಕ್ರಮ ಮಾಡಲಿಲ್ಲ, ನಕಾರಾತ್ಮಕ ಆಲೋಚನೆ ಮಾಡಲಿಲ್ಲ, ಹೊರೆ ಹೇರಿಸ್ಕೊಳ್ಳಿಲ್ಲ. ಇದಂತೂ ಒಳ್ಳೆಯದೇ, ಬಹಳ ಸಂತೋಷ. ಆದರೆ ಭವಿಷ್ಯಕ್ಕಾಗಿ ಏನು ಜಮಾ ಮಾಡಿಕೊಂಡ್ರಿ ನೀವು? ಪಾಪ ಮಾಡದೆ ಹಳೆಯ ಖಾತೆಯನ್ನು ಜಾಸ್ತಿ ಮಾಡಲಿಲ್ಲ, ಆದರೆ ಖಾತೆಯಲ್ಲಿ ಪುಣ್ಯದ ಜಮಾ ಅಂತೂ ಆಗಲಿಲ್ವಲ್ಲ. ಕೆಟ್ಟದ್ದು ಮಾಡಲಿಲ್ಲ, ಅಂದರೆ ಕೆಟ್ಟದ್ದು ಮಾಡಲಿಲ್ಲ, ಅದರ ಶಿಕ್ಷೆಯಿಂದ ಉಳಿದುಕೊಂಡ್ರಿ. ಇದಂತೂ ಸರಿ, ಆದರೆ ಶ್ರೇಷ್ಠ ಕಾರ್ಯ ಮಾಡಿ ಅದರ ಶ್ರೇಷ್ಠ ಫಲ ಸಿಗುವಂತೆ ಮಾಡಲಿಲ್ವಲ್ಲ. ಭವಿಷ್ಯದ ಪ್ರಾಪ್ತಿ ಯಾವ ಆಧಾರದ ಮೇಲೆ ಆಗ್ತದೆ? ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಪಡಿತೀರಾ. ನಿಮ್ಮ ಮನ, ವಚನ, ಕರ್ಮದಿಂದ ಬೇರೆಯವರ ಮನದ ದುಃಖವನ್ನು ದೂರ ಮಾಡಿದ್ದೀರಾ? ಶಾಂತಿ ಮತ್ತು ಸುಖವನ್ನು ಕೊಟ್ಟಿದ್ದೀರಾ? ಯಾರಿಗಾದರೂ ಸರಿಯಾದ ಮಾರ್ಗ ತೋರಿಸಿದ್ದೀರಾ? ಶಿವಬಾಬಾ ನಿಮಗೆ ಯಾವ ಗುಣ, ಜ್ಞಾನ, ಶಾಂತಿ, ಆತ್ಮೀಯತೆ ಕೊಟ್ಟಿದ್ದಾರೋ ಅವುಗಳನ್ನು ಯಾರಿಗಾದರೂ ಕೊಟ್ಟಿದ್ದೀರಾ? ಕೊಡದೇ ಇದ್ದರೆ ನೀವು ಯಾರಿಗೂ ಅತೀಂದ್ರಿಯ ಸುಖ ಕೊಡಲಿಲ್ಲ ಅಂತಲೇ ಅರ್ಥ. ಒಂದು ವೇಳೆ ನೀವು ಯಾರಿಗೂ ಅದನ್ನು ಕೊಡ್ತಾ ಇಲ್ಲ ಅಂತಂದರೆ ನಿಮ್ಮ ಹತ್ತಿರ ಅದು ಇಲ್ಲವೇ ಇಲ್ಲ ಅಂತಲೂ ಅರ್ಥ. ಅದರ ಅನುಭವ ಆದವರು ಸುಮ್ಮನಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಕೊಡ್ತಾನೇ ಇರ್ತಾರೆ ಅಲ್ವಾ? ಅಂದರೆ ನೀವು ಅತೀಂದ್ರಿಯ ಸುಖದ ಅನುಭವನ ಮಾಡಿಯೇ ಇಲ್ಲ, ಆದ್ದರಿಂದ ಯಾರಿಗೂ ನೀವು ಅದನ್ನು ಕೊಡಲೇ ಇಲ್ಲ ಅಂತಲೇ ಅರ್ಥವಾಗ್ತದೆ. ನಮ್ಮ ಸ್ಥಿತಿ ಎಂಥದ್ದಿರ್ತದೋ ನಮ್ಮ ಕೃತಿ ಕೂಡ ಅಂಥದ್ದೇ ಆಗಿರ್ತದೆ. ನಮ್ಮ ಕೃತಿ ನಮ್ಮ ಸ್ಥಿತಿಯ ಮೇಲೆ ಆಧಾರಿತವಾಗಿದೆ. ಆದ್ದರಿಂದ ಶಿವಬಾಬಾ ಹೇಳ್ತಾರೆ, ನಿರಂತರ ನೆನಪು ಇರದೇ ಇರುವುದರಿಂದ ವಚನ ಮತ್ತು ಕರ್ಮಗಳಲ್ಲಿ ಅಂತರ ಉಂಟಾಗ್ತದೆ. ನಾವು ಹೇಳೋದೇ ಒಂದು, ಮಾಡೋದೇ ಒಂದು ಅನ್ನೋ ಹಾಗೆ ಆಗುತ್ತಲ್ವ. ಅದರ ಹಲವು ಕಾರಣಗಳನ್ನು ಬಾಬಾ ಹೇಳಿದ್ದಾರೆ, ಆದರೆ ನಾವು ಮಕ್ಕಳು ಅವುಗಳನ್ನು ಮರೆತು ಬಿಡ್ತೀವಿ. ಒಂದು ಮಗುವಿನ ಕತೆ ಹೇಳ್ತಾರಲ್ವೇ, ತಾಯಿ ತನ್ನ ಮಗನಿಗೆ ಹೇಳ್ತಾಳೆ, ಈ 10 ರೂಪಾಯಿ ತೆಗೆದುಕೊಂಡು ಹೋಗು, ಅಂಗಡಿಯಿಂದ 10 ರೂಪಾಯಿ ಹೆಸರುಬೇಳೆನೇ ತೊಗೊಂಡು ಬಾ ಅಂತ. ಹೆಸರುಬೇಳೆಯನ್ನೇ ತರಬೇಕು, ಕಡಲೆಬೇಳೆ ಅಲ್ಲ. ಆ ಮಗು ದಾರಿಯಲ್ಲಿ 10 ರೂಪಾಯಿ ಹೆಸರುಬೇಳೆ 10 ರೂಪಾಯಿ ಹೆಸರುಬೇಳೆ ಅಂತ ಹೇಳ್ಕೊಳ್ತಾ ಹೋಗುತ್ತೆ. ದಾರಿಯ ಮಧ್ಯದಲ್ಲಿ ಯಾವುದೋ ಒಂದು ಆಟ ನಡೀತಾ ಇತ್ತು, ಅದನ್ನು ನೋಡ್ತಾ ಅಲ್ಲಿಯೇ ನಿಂತ್ಕೊಂಡ್ಬಿಡ್ತದೆ ಆ ಮಗು. ಸ್ವಲ್ಪ ಸಮಯದ ನಂತರ ತಾನು ಅಂಗಡಿಗೆ ಹೋಗಬೇಕು ಅನ್ನುವಂಥದ್ದು ನೆನಪಿಗೆ ಬರ್ತದೆ. ಆಗ ಅವನು ಮುನ್ನಡೀತಾನೆ. ಆ ದೃಶ್ಯ ನೋಡ್ತಾ ನಿಂತ ಕಾರಣದಿಂದಾಗಿ ಯಾವ ಬೇಳೆನ ತೆಗೆದುಕೊಳ್ಬೇಕು ಅನ್ನೋದನ್ನು ಮರೆತು ಬಿಡ್ತಾನೆ. ಅವನು ಕಡಲೆಬೇಳೆ ತೆಗೆದುಕೊಂಡು ಹೋಗ್ಬಿಡ್ತಾನೆ. ತಾಯಿ ಕೇಳ್ತಾಳೆ, ನಾನು ಹೆಸರುಬೇಳೆ ಥರ ಕೇಳಿದ್ದೆ, ನೀನು ಕಡಲೆಬೇಳೆ ಯಾಕೆ ತಗೊಂಡು ಬಂದೆ? ಯಾವ ಕೆಲಸಕ್ಕಾಗಿ ಅವನು ಹೋಗಿದ್ನೋ ಅದನ್ನೇ ಮರೆತು ಬಿಟ್ಟ. ಅದೇ ಪ್ರಕಾರ ಶಿವಬಾಬಾ ಸಹ ನಮಗೆ ಹೇಳಿದ್ದೇನೆಂದರೆ, ನನ್ನನ್ನು ನೆನಪು ಮಾಡಿ, ದೇಹದಾರಿಗಳನ್ನು ನೆನಪು ಮಾಡಬೇಡಿ ಅಂತ. ಆದರೂ ಸಹ ನಾವು ಶಿವಬಾಬಾರವರನ್ನು ಮರೆತು ಬಿಡ್ತೀವಿ ಅಲ್ವಾ? ಪ್ರತಿದಿನ ಮುರುಳಿ ಕೇಳ್ತೀವಿ ನಾವುಗಳು, ಪ್ರತಿದಿನ ಮುರುಳಿ ಕೇಳ್ತೀವಿ. ಎಷ್ಟು ಬಾರಿ ಬಾಬಾ ನನ್ನೊಬ್ಬನೇ ನೆನಪು ಮಾಡಿ ಅಂತ ಹೇಳ್ತಾರಲ್ವ. ಆದರೆ ಎಷ್ಟು ಬಾರಿ ನಾವು ಮರೆತಿದ್ದೀವಿ? ಎಷ್ಟು ಬಾರಿ ನಾವು ದೇಹದಾರಿಗಳನ್ನು ನೆನಪು ಮಾಡಿದ್ದೀವಿ? ದೇಹದಾರಿಗಳನ್ನು ನೆನಪು ಮಾಡ್ತೀವಿ. ಈ ರೀತಿ ಯಾಕೆ ಆಗ್ತದೆ? ಹಿಂದಿಯಲ್ಲಿ ದುಕಾನ್ ಅಂದರೆ 2 ಕಿವಿಗಳು ಅಂತ ಅರ್ಥ. ದುಕಾನಕ್ಕೂ ದೋಖಾನ ಅಂತ ಕರೀತಾರೆ.
ದುಕಾನಕ್ಕೂ ದೋಖಾನ ಅಂತ ಕರೀತಾರೆ. ದುಕಾನ ಅಂದರೆ ಅಂಗಡಿ, ಎಲ್ಲ ದುಕಾನ ಅಂದರೆ ಅಂಗಡಿಗಳು ಒಂದಿಲ್ಲ ಒಂದು ದಿನ ಬಂದಿರ್ತವೆ. ಆದರೆ ನಮ್ಮ ಈ ಎರಡು ಕಿವಿಗಳು ಅಂದರೆ ದೋಖಾನ್ ಅಂತ ಹೇಳ್ತಾರೆ, ದೋಖಾನ್ ಸದಾ ಕಾಲ ತೆರೆದಿರ್ತವೆ. ಕಣ್ಣುಗಳನ್ನು ಮುಚ್ಕೊಳ್ಬೋದು, ಬಾಯನ್ನು ಬಂದ್ ಮಾಡ್ಕೊಳ್ಬೋದು, ಆದರೆ ಕಿವಿಗಳು ಯಾವಾಗಲೂ ತೆರೆದೇ ಇರ್ತವೆ. ಮನುಷ್ಯ ಮಲಗಿದ್ರೂ ಕೂಡ ಈ ಎರಡು ಕಿವಿಗಳು ಬೇರೆಯವರ ವ್ಯರ್ಥ ಮಾತುಗಳನ್ನು ಕೇಳ್ತವೆಯೋ ಆಗ ನಮ್ಮ ಸಮಯ ಅರ್ಥ ಆಗ್ತಿದೆಯಲ್ಲ. ನಮ್ಮ ಎರಡೂ ಕಿವಿಗಳಿಂದ ಬೇರೆಯವರ ವ್ಯರ್ಥ ಮಾತುಗಳನ್ನು ಯಾವಾಗ ಕೇಳ್ತೀವೋ ಆಗ ನಮ್ಮ ಸಮಯ, ಶಕ್ತಿ ಎಲ್ಲವೂ ವ್ಯರ್ಥವಾಗಿ ಹೋಗ್ತದೆ. ಆದ್ದರಿಂದ ನಾವು ನಮ್ಮ ಕಿವಿಗಳನ್ನು ಸರಿಯಾದ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು. ನೋಡಿ, ಶಾಲೆಯಲ್ಲಿ ಮಗು ತಪ್ಪು ಮಾಡಿದರೆ ಶಿಕ್ಷಕರು ಅವನ ಕಿವಿಯನ್ನು ಹಿಡಿತಾರೆ ಅಲ್ವಾ, ಕಿವಿ ಹಿಡಿತಾರೆ. ಅವನನ್ನು ಕೋಳಿಯ ಹಾಗೆ ಕೂಡಿಸ್ಬಿಡ್ತಾರೆ ಒಂದು ಕಡೆಗೆ ಅಲ್ವಾ. ಅಲ್ಲಿ ಮಗುವಿಗೆ ತನ್ನ ಕಿವಿಗಳನ್ನು ತಾನೇ ಹಿಡಿಬೇಕಾಗ್ತದೆ. ವ್ಯಕ್ತಿ ತಾನು ಮಾಡಿದ ತಪ್ಪುಗಳಿಗಾಗಿ ಕ್ಷಮೆ ಕೇಳಲು ಕೂಡ ತನ್ನ ಕಿವಿಗಳನ್ನು ಹಿಡಿದುಕೊಳ್ತಾನೆ. ಇಡೀ ಶರೀರ ಅಂತಕ್ಕಂಥದ್ದು ಇದೆ ಅಲ್ವಾ, ಇಡೀ ಶರೀರ ಇದೆ, ಆದರೂ ಕೇವಲ ಕಿವಿಗಳನ್ನು ಮಾತ್ರ ಯಾಕೆ ಹಿಡಿಸ್ತಾರೆ ಗೊತ್ತಾ? ಏಕೆಂದರೆ ಮೊದಲು ವ್ಯಕ್ತಿ ಕೆಟ್ಟದ್ದನ್ನು ಯೋಚನೆ ಮಾಡ್ತಾನೆ, ನಂತರ ಕೆಟ್ಟದ್ದನ್ನು ಮಾತಾಡ್ತಾನೆ, ಆಮೇಲೆ ಕೆಟ್ಟದ್ದನ್ನು ನೋಡ್ತಾನೆ. ಅಂದರೆ ಕೆಟ್ಟದ್ದನ್ನು ಆಡುವ ಮತ್ತು ಮಾತನಾಡುವ ಮೊದಲು ಅವನು ಕೆಟ್ಟದ್ದನ್ನು ಕೇಳಿರ್ತಾನೆ ಕಿವಿಯಿಂದ. ಕೆಟ್ಟದ್ದನ್ನು ಕೇಳ್ತಕ್ಕಂಥದ್ದೇ ಎಲ್ಲ ಕೆಟ್ಟದ್ದರ ತಳಪಾಯ. ಒಂದು ವೇಳೆ ಅವನು ಕೆಟ್ಟದ್ದನ್ನು ಕೇಳಲಿಲ್ಲ ಅಂದಿದ್ದರೆ ಅವನ ಬುದ್ಧಿ ಕೆಟ್ಟದ್ದರ ಕಡೆಗೆ ಹೋಗೋದೇ ಇಲ್ಲ. ಅಂದಮೇಲೆ ಮೊದಲು ಎರಡು ಕಿವಿ ರೂಪಿ ಅಂಗಡಿಯನ್ನು ದೋಖಾನ್ ನಾವು ಬಂದ್ ಮಾಡಬೇಕು. ಒಂದು ವೇಳೆ ಗಲ್ಲಿಯಲ್ಲಿ ಅಂದರೆ ಓಣಿಯಲ್ಲಿ ಏನಾದರೂ ದಂಗೆ ಗಲಾಟೆ ಆದರೆ ಎಲ್ಲದಕ್ಕಿಂತ ಮೊದಲು ಅಂಗಡಿಗಳನ್ನೇ ಬಂದ್ ಮಾಡ್ತಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಕೆಟ್ಟದ್ದನ್ನು ಕೇಳೋದನ್ನು, ವ್ಯರ್ಥವಾದದ್ದನ್ನು ಕೇಳೋದನ್ನು ಬಂದ್ ಮಾಡಿರಿ. ಕೆಟ್ಟದ್ದನ್ನು ಯಾವುದೇ ಕಾರಣಕ್ಕೂ ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಆಡಬೇಡಿ, ಕೆಟ್ಟದ್ದನ್ನು ಯೋಚಿಸಬೇಡಿ ಮತ್ತು ಕೆಟ್ಟದ್ದನ್ನು ಮಾಡಬೇಡಿ ಅಂತ ಬಾಬಾ ಹೇಳ್ತಾರೆ. ಕೆಟ್ಟದ್ದನ್ನು ಕೇಳುವುದರಿಂದಲೇ ಎಲ್ಲವೂ ಗಡಿಬಿಡಿ ಆಗಿಬಿಡ್ತದೆ ಅಲ್ವಾ. ಬಾಬಾ ಹೇಳ್ತಾರೆ, ಕೇವಲ ನನ್ನ ಮಾತುಗಳನ್ನೇ ಕೇಳಿರಿ, ನನ್ನನ್ನೇ ನೋಡ್ರಿ ಮತ್ತು ನನ್ನೊಂದಿಗೆ ಹೇಳಿರಿ ಅಲ್ವಾ. ಮಕ್ಕಳಿಗೆ ಕಿವಿ ಹಿಡಿದುಕೊಳ್ಳಲು ಹೇಳ್ತಾರೆ, ಮತ್ತು ಮುಂದೆ ಇಂತಹ ಮಾತು ಕೇಳೋದಿಲ್ಲ ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ಪ್ರತಿಜ್ಞೆನೂ ಕೂಡ ಮಾಡಿಸ್ತಾರೆ. ಹಾಗಾಗಿ ನಿರಂತರ ನೆನಪಿನಲ್ಲಿ ಅಂತರದ ಬದಲು ನಿರಂತರ ನೆನಪಿನಲ್ಲಿ ಅಂತರ ಬರಲು ಮೊದಲನೇ ಕಾರಣ ಏನಪ್ಪ ಅಂದರೆ ಕೆಟ್ಟ ಅಥವಾ ವ್ಯರ್ಥ ಮಾತುಗಳನ್ನು ಕೇಳ್ತಕ್ಕಂಥದ್ದು. ಎರಡನೇದಾಗಿ ಈಶ್ವರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು. ಯಾವಾಗ ನಾವು ಈಶ್ವರೀಯ ನಿಯಮಗಳ ಉಲ್ಲಂಘನೆ ಮಾಡ್ತೀವೋ ಆಗ ಶಿವಬಾಬಾರವರ ನೆನಪು ಅನ್ನುವಂಥದ್ದು ಮರೆತು ಹೋಗ್ಬಿಡ್ತದೆ. ಶಿವಬಾಬಾರವರನ್ನು ಮರೆಯೋದ್ರಿಂದ ಅನ್ಯರ ಬಗ್ಗೆ ತಿರಸ್ಕಾರ ಬರಲು ಪ್ರಾರಂಭ ಆಗ್ತದೆ. ಒಂದು ವೇಳೆ ಯಾರೋ ನಿಮ್ಮ ಕೆಲಸವನ್ನು ಹಾಳು ಮಾಡಿಬಿಟ್ರು, ನಿಮ್ಮ ಪುರುಷಾರ್ಥದ ದಾರಿಯಲ್ಲಿ ಅಡ್ಡಿ ಮಾಡಿದರು, ಎಲ್ಲರ ಎದುರಿಗೆ ನಿಮ್ಮನ್ನು ಅವಮಾನ ಮಾಡಿದರು ಅಥವಾ ನಿಮಗೆ ನಷ್ಟ ಉಂಟು ಮಾಡಿದರು ಅಂತ ತಿಳಿಯಿರಿ. ಆಗ ನಿಮಗೆ ಬಾರಿ ಬಾರಿ ಆ ವ್ಯಕ್ತಿಯ ಬಗ್ಗೆ ಆವೇಶ ಬರ್ತದೆ, ಅವನದೇ ನೆನಪು ಬರ್ತದೆ ಮತ್ತು ಪರಮಾತ್ಮನ ನೆನಪು 100 ಮೈಲ್ ದೂರ ಹೋಗ್ಬಿಡ್ತದೆ. ಯಾರ ಬಗ್ಗೆ ನಿಮಗೆ ತಿರಸ್ಕಾರ ಇರುವುದೋ, ದ್ವೇಷ ಇರುವುದೋ, ವೈರ ವಿರೋಧ ಭಾವ ಇರುವುದೋ ಅವರ ನೆನಪೇ ನಿಮಗೆ ಜಾಸ್ತಿ ಬರುತ್ತದೆ ಅಲ್ವಾ. ಯಾವ ರೀತಿ ನಿಮ್ಮ ಪ್ರೀತಿ ಯಾರ ಮೇಲೆ ಜಾಸ್ತಿ ಇರುವುದೋ ಅವರು ನಿಮಗೆ ಬಹಳ ನೆನಪಿಗೆ ಬರ್ತಾರೆ. ಅದರಂತೆ ಯಾರ ಬಗ್ಗೆ ನಿಮಗೆ ತಿರಸ್ಕಾರ, ಈರ್ಷೆ, ದ್ವೇಷ ಇರುವುದೋ ಅವರೂ ಸಹ ನಿಮ್ಮ ನೆನಪಿಗೆ ಬಂದೇ ಬರ್ತಾರೆ. ಸರ್ವೇ ಸಾಮಾನ್ಯವಾಗಿ ಮನುಷ್ಯನಿಗೆ 2 ವಸ್ತು ಅಥವಾ ವ್ಯಕ್ತಿಗಳು ನೆನಪಿಗೆ ಬರ್ತಾರೆ, ಬಾಕಿ ಎಲ್ಲವೂ ಕೂಡ ಮರೆತು ಹೋಗ್ಬಿಡ್ತದೆ. ಬಾಬಾ ಹೇಳ್ತಾರೆ, ನಿಮ್ಮ ಶತ್ರುಗಳು ಯಾರೂ ಮನುಷ್ಯರಲ್ಲ. ಎಲ್ಲಿಯವರೆಗೆ ನಿಮ್ಮ ಮನದಲ್ಲಿ ನನಗೆ ಯಾರೂ ಶತ್ರುಗಳು ಅಲ್ಲ ಮತ್ತು ನನ್ನ ಶತ್ರುಗಳು ಕೇವಲ ನನ್ನ ಪಂಚವಿಕಾರಗಳಾಗಿವೆ ಅನ್ನುವಂಥ ಯೋಚನೆ ಬರೋದಿಲ್ವೋ ಅಲ್ಲಿಯವರೆಗೆ ಬಾಬಾರವರ ನೆನಪು ನಿಮಗೆ ನಿರಂತರ ಇರೋದೇ ಇಲ್ಲ. ನಾವು ಯಾವ ಕೆಟ್ಟ ಕರ್ಮಗಳನ್ನು ಮಾಡಿದ್ದೇವೆಯೋ ಅವು ನಮ್ಮ ಎದುರಿಗೆ ಪ್ರತ್ಯಕ್ಷವಾಗ್ತದೆ. ಯಾವುದೇ ಮನುಷ್ಯ ನಮ್ಮ ಶತ್ರು ಅಲ್ಲ. ಒಂದು ವೇಳೆ ನಾವು ಯಾವುದೇ ತಪ್ಪು ಅಥವಾ ಕೆಟ್ಟ ಕಾರ್ಯ ಮಾಡಿಲ್ಲ ಅಂದಮೇಲೆ ನಮ್ಮನ್ನು ಯಾರೂ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಎಂಥದೇ ಪರಿಸ್ಥಿತಿಯಲ್ಲಿ ನಾವು ಸರಿಯಾಗಿ ಸುರಕ್ಷಿತವಾಗಿ ಹೊರ ಬಂದುಬಿಡ್ತೇವೆ. ಭಗವಂತ ನಮಗೆ ಸಹಾಯ ಮಾಡ್ತಾರೆ, ಬಾಬಾ ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಒಳ್ಳೆಯ ಕರ್ಮಗಳು ನಮಗೆ ಒಂದಿಲ್ಲ ಒಂದು ಮಾರ್ಗವನ್ನು ತೋರಿಸ್ತವೆ. ಅದರಿಂದ ನಾವು ಸುರಕ್ಷಿತವಾಗಿ ಪಾರಾಗಿ ಬಿಡ್ತೀವಿ. ಮತ್ತು ನಮ್ಮ ನಷ್ಟಕ್ಕಾಗಿ ಯಾರೇ ನಿಮಿತ್ತ ಆಗಿರಬಹುದು, ಆದರೆ ಮೂಲವಾಗಿ ಆ ನಷ್ಟಕ್ಕೆ ಕಾರಣ ಆಗಿವೆ ನಮ್ಮ ಕೆಟ್ಟ ಕರ್ಮಗಳು. ಆದ್ದರಿಂದ ನಮ್ಮ ಶತ್ರುಗಳಾಗಿದ್ದಾರೆ ನಮ್ಮ ಕೆಟ್ಟತನ ಹಾಗೂ ವಿಕಾರಗಳು. ಅದಕ್ಕೆ ನಿಮಿತ್ತ ಯಾರಾದರೂ ಆಗಿರಬಹುದು.
ಇಂದು ಅವನಾಗಿದ್ದಾನೆ, ನಾಳೆ ಇನ್ನೊಂದು ಪ್ರಕಾರದ ನಷ್ಟಕ್ಕಾಗಿ ಇನ್ನಾರೋ ಬೇರೆಯವರು ನಿಮಿತ್ತ ಆಗಬಹುದು. ಆದ್ದರಿಂದ ನಮ್ಮಲ್ಲಿ ಸರ್ವರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರದೂ ಕಲ್ಯಾಣವಾಗಲಿ ಎಂಬುದೇ ನಮ್ಮ ವಿಚಾರವಾಗಿರಬೇಕು. ಬೇರೆಯವರಿಗೆ ಒಳ್ಳೆಯದು ಮಾಡಿದರೆ ನಮಗೂ ಒಳ್ಳೆಯದೇ ಆಗುತ್ತೆ. ಇದು ನಮ್ಮ ಜೀವನದ ಮೂಲ ಮಂತ್ರ ಅಲ್ವಾ? ಮೂಲ ಮಂತ್ರ ಅನ್ನಿ ಅಥವಾ ಅಡಿಗಲ್ಲ ಅಂತನಾದರೂ ಅನ್ನಿ. ಬನ್ನಿ, ನಾವು ಇಂದು ದೃಢ ಸಂಕಲ್ಪ ಮಾಡೋಣ. ನಾವು ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಯೋಚನೆ ಮಾಡೋದಿಲ್ಲ. ಸಂಕಲ್ಪದಲ್ಲಿ ಏಕೆ, ಸ್ವಪ್ನದಲ್ಲೂ ಅನ್ಯರ ಬಗ್ಗೆ ಕೇಡನ್ನು ಬಯಸೋದಿಲ್ಲ ಅಂತ ಸಂಕಲ್ಪ ಮಾಡೋಣ. ಕೆಟ್ಟದ್ದನ್ನು ಯೋಚನೆ ಮಾಡ್ತಕ್ಕಂಥದ್ದು ಅಂದರೆ ದುಃಖ ಕೊಡೋದು ಅಂತ. ಯಾರೋ ಒಬ್ಬನು ಇವನಿಗೆ ಚೂರಿ ಹಾಕಿ ಬಿಡೋಣ ಅಂತ ಯೋಚಿಸ್ತಾನೆ ಅಂತ ತಿಳಿರಿ. ಈಗ ಅವನು ಕೆಟ್ಟದ್ದನ್ನು ಯೋಚನೆ ಮಾಡಿದನು, ಆದರೆ ಆ ಸಮಯದಲ್ಲಿ ಅವನ ಬಳಿ ಚೂರಿ ಇರಲಿಲ್ಲ. ಒಂದು ವೇಳೆ ಇದ್ದರೂ ಅವನ ಸುತ್ತಮುತ್ತ ಅನೇಕ ಜನರು ಕುಳಿತಿರುವ ಕಾರಣ ಅವನು ಚೂರಿ ಹಾಕಲಿಲ್ಲ. ಅವನು ವಿವಶನಾಗಿದ್ದಾನೆ. ಒಂದು ವೇಳೆ ಅವನ ಹತ್ತಿರ ಚೂರಿ ಇದ್ದಿದ್ದರೆ ಅವನು ಯಾರಿಗೆ ಹೊಡೆಯಬೇಕಾಗಿತ್ತೋ ಅವನು ಒಂಟಿಯಾಗಿದ್ದರೆ ಹೊಡೆದು ಓಡಿ ಹೋಗಲು ಸಾಧನ ಕೂಡ ಇದ್ದರೆ ಅವನನ್ನು ಕೊಂದು ಓಡಿ ಹೋಗಿಬಿಡ್ತಾ ಇದ್ದ. ಈ ಪ್ರಕಾರ ಮನುಷ್ಯ ಮೊದಲು ಕೆಟ್ಟದ್ದನ್ನು ಯೋಚನೆ ಮಾಡ್ತಾನೆ, ನಂತರ ಕೆಟ್ಟದ್ದನ್ನು ಅಂದರೆ ಕೆಟ್ಟ ಕಾರ್ಯವನ್ನು ಮಾಡ್ತಾನೆ ಅವನು. ಅಂದರೆ ಈ ಕೆಟ್ಟ ಯೋಚನೆ ಮಾಡೋದಿದೆಯಲ್ಲ, ಇದೇ ಕೆಟ್ಟ ಕರ್ಮ ಮಾಡುವುದರ ಒಂದು ಬುಡಗಟ್ಟು. ಬೇರೆಯವರಿಗೆ ದುಃಖ ಕೊಡುವುದು ದೂರದ ಮಾತು, ಆದರೆ ಯಾರಿಗಾದರೂ ದುಃಖ ದೊರೆಯಲಿ ಅಥವಾ ನಾವು ಅವನಿಗೆ ದುಃಖ ಕೊಡಬೇಕು ಅನ್ನುವಂಥ ಯೋಚನೆ ಮಾಡೋದು ಸಹ ಬಹಳ ಕೆಟ್ಟದ್ದಾಗಿದೆ. ಈ ರೀತಿ ನಾವು ಯೋಚನೆ ಮಾಡಲೇಬಾರದು. ಯಾವಾಗ ಅನ್ಯರ ಬಗ್ಗೆ ನಮ್ಮದು ಶುಭ ಭಾವನೆ ಮತ್ತು ಶುಭ ಕಾಮನೆಯುಳ್ಳ ವೃತ್ತಿ ಇರ್ತದೋ ಆಗ ನಮಗೆ ಈಶ್ವರನ ನೆನಪು ನಿರಂತರವಾಗಿ ಇರ್ತದೆ. ಯಾರ ಪ್ರತಿಯಾಗಿ ನಮಗೆ ತಿರಸ್ಕಾರ ಮತ್ತು ಶತ್ರುತ್ವ ಭಾವನೆ ಇರುವುದೋ ಅವರ ನೆನಪು ಬರ್ತದೆ. ಅದೇ ರೀತಿ ಯಾರ ಪ್ರತಿಯಾಗಿ ನಮಗೆ ಮೋಹ ಇರುವುದೋ ಅವರ ನೆನಪು ಕೂಡ ನಮಗೆ ಬರ್ತದೆ. ಆದ್ದರಿಂದ ಶಿವಬಾಬಾ ಹೇಳ್ತಾರೆ, ನಷ್ಟ ಮೋಹ ಸ್ಮೃತಿರ್ಲಬ್ಧ. ಇದು ನಮ್ಮ ಪರೀಕ್ಷಾ ಪೇಪರಿನ ಅಂತಿಮ ಪ್ರಶ್ನೆಯಾಗಿದೆ. ಇದರಲ್ಲಿ ನಾವು ಏನಾಗಬೇಕಾಗಿದೆ, ಪಾಸ್ ಆಗಬೇಕಾಗಿದೆ. ಆದ್ದರಿಂದ ನಷ್ಟ ಮೋಹದ ಜೊತೆ ನಷ್ಟ ಗ್ರಹಣ ಕೂಡ ಆಗಬೇಕು. ಆಗ ಸ್ಮೃತಿರ್ಲಬ್ಧ ಸಹಜವಾಗಿ ಆಗಿಬಿಡ್ತದೆ. ನಿಮ್ಮಲ್ಲಿ ಯಾರ ಬಗ್ಗೆಯೂ ಮೋಹ ಇಲ್ಲ, ಆದರೆ ಅವರ ಬಗ್ಗೆ ತಿರಸ್ಕಾರ ಇದ್ದರೆ ಆವೇಶ ಬರುತ್ತದೆ, ರೋಷ ಬರುತ್ತದೆ. ನೀವು ಆ ವ್ಯಕ್ತಿಯನ್ನು ನೋಡಿದಾಗಲೆಲ್ಲ ಮತ್ತು ಅವನ ನೆನಪು ಬಂದಾಗಲೆಲ್ಲ ನಿಮ್ಮಲ್ಲಿ ಆವೇಶ ಬಂದುಬಿಡ್ತದೆ. ಶಿವಬಾಬಾರವರ ನೆನಪಿನ ಬದಲು ಆ ವ್ಯಕ್ತಿಯ ನೆನಪು ಬರುತ್ತದೆ. ಆಗ ಇದರಿಂದ ಎಷ್ಟೊಂದು ನಷ್ಟ ಆಯಿತು. ಒಂದು ವೇಳೆ ಆ ವ್ಯಕ್ತಿಯ ಬದಲು ನಾವು ಶಿವಬಾಬಾರವರ ನೆನಪು ಮಾಡಿದ್ದರೆ ನಮ್ಮ ಭವಿಷ್ಯ ಎಷ್ಟೊಂದು ಉನ್ನತಿ ಆಗ್ತಾ ಇತ್ತು, ನಮಗೆ ಎಷ್ಟು ದೊಡ್ಡ ಪ್ರಾಪ್ತಿ ಸಿಗ್ತಾ ಇತ್ತು ಅಲ್ವೇ? ನಮ್ಮ ವಿಕರ್ಮಗಳೆಷ್ಟು ವಿನಾಶ ಆಗ್ತಾ ಇದ್ವು. ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ತಿರಸ್ಕಾರ ಭಾವನೆ ಬರ್ತಾ ಇದೆ ಅಂತ ಹೇಳಿದ್ರೆ ಹೇಗೋ ಅವನನ್ನು ನಾವು ನೆನಪು ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ. ಯಾವಾಗ ಆ ವ್ಯಕ್ತಿಯನ್ನು ನೀವು ಈ ಸ್ಥೂಲ ಕಣ್ಣುಗಳಿಂದ ನೋಡಲು ಇಷ್ಟಪಡೋದಿಲ್ಲ ಅಂದಮೇಲೆ ಮನದ ಕಣ್ಣಿನಿಂದ ಯಾಕೆ ನೋಡ್ತೀರಾ? ಅವನು ಕೆಟ್ಟವನು ಎಂದು ತಿಳಿದ ಮೇಲೂ ಅವನನ್ನು ನೀವು ನೆನಪು ಮಾಡ್ತಕ್ಕಂಥದ್ದು ಮತ್ತು ಶಿವಬಾಬಾರನ್ನು ಮರೆತು ಬಿಡ್ತಕ್ಕಂಥದ್ದು ಇದು ಬಹಳ ದೊಡ್ಡ ಪಾಪ ಮಾಡಿದ ಹಾಗೆ ಅಂತ ಹೇಳ್ತಾರೆ ಬಾಬಾ. ಶಿವಬಾಬಾರವರಿಂದ ಜನ್ಮ ಜನ್ಮಾಂತರದ ಆಸ್ತಿಯನ್ನು ಕಳೆದುಕೊಂಡ ಹಾಗೆ ಅದು. ಈ ಲೈನ್ಗಳನ್ನು ಕೋಟ್ ಮಾಡ್ಕೊಳ್ಬೇಕಾಗ್ತದೆ ನೀವುಗಳು. ಇನ್ನೊಬ್ಬರ ನಿಂದನೆಯನ್ನು ಮಾಡಿ 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 ಬಾಬಾರವರ ನೆನಪು ಮಾಡದೇ ಇರತಕ್ಕಂಥದ್ದು ಇದೆಯಲ್ಲ, ಜನ್ಮ ಜನ್ಮಾಂತರದ ಆಸ್ತಿಯನ್ನು ಕಳೆದುಕೊಂಡ ಹಾಗೆ ನೆನಪಿಟ್ಕೊಳ್ಳಿ. ಈ ಮಾತು ಬಹುಶಃ ಬಹಳ ಚಿಕ್ಕದು ಅಂತ ಅನ್ನಿಸ್ಬೋದು, ಆದರೆ ಬಹಳ ಸೂಕ್ಷ್ಮ ಮತ್ತು ಆಳವಾಗಿರ್ತಕ್ಕಂಥದ್ದಾಗಿದೆ. ಯಾವ ಪ್ರಕಾರ ಒಂದು ಕೋಣೆಯಲ್ಲಿ ಅಪಾರವಾದ ಧನ ಸಂಪತ್ತು ಇಡಲಾಗಿದೆ, ಬೆಲೆ ಬಾಳುವ ವಸ್ತುಗಳಿದ್ದಾವೆ, ಕೋಟ್ಯಾಂತರ ರೂಪಾಯಿಗಳ ನೋಟುಗಳ ಕಂತೆ ಇವೆ, ಅಲ್ಲಿ ಯಾರೋ ಒಬ್ಬರು ಉರಿತಾ ಇರುವಂತಹ ಒಂದು ಸಿಗರೇಟಿನ ತುಂಡನ್ನು ಎಸೆದರೆ ಅದರಿಂದ ಆ ಕೋಣೆಗೆ ಬೆಂಕಿ ಹತ್ತಿದರೆ ಎಷ್ಟೊಂದು ನಷ್ಟ ಆಗಿಬಿಡ್ತದೆ. ಅದೇ ಪ್ರಕಾರ ತಿರಸ್ಕಾರ ಅನ್ನುವಂತಹದ್ದು ಎಂಥದ ಕಿಡಿಯಾಗಿದೆ ಅಂತ ಅಂದರೆ ಅದು ನಮ್ಮ ಜ್ಞಾನವನ್ನು ಭಸ್ಮ ಮಾಡಿಬಿಡ್ತದೆ. ಯಾವ ಪ್ರಕಾರ ಶಿವಬಾಬಾರವರ ನೆನಪು ನಮ್ಮ ವಿಕರ್ಮಗಳನ್ನು ಭಸ್ಮ ಮಾಡುವುದೋ ಅದೇ ಪ್ರಕಾರ ತಿರಸ್ಕಾರ ಮತ್ತು ದ್ವೇಷಗಳು ಸುಕರ್ಮ ಮತ್ತು ಸುಜ್ಞಾನವನ್ನು ಭೂಸ ಮಾಡಿ ಅಂದರೆ ಭಸ್ಮ ಮಾಡಿ ಅವುಗಳನ್ನು ಭಸ್ಮೀಭೂತ ಮಾಡಿ ನಮ್ಮನ್ನೇನು ಮಾಡ್ತದೆ, ಜನ್ಮ ಜನ್ಮಾಂತರದ ಆಸ್ತಿಯಿಂದ ಬಾಬಾರವರಿಂದ ಸಿಗ್ತಕ್ಕಂಥ ಆಸ್ತಿಯಿಂದ ವಂಚಿತರನ್ನಾಗಿ ಮಾಡಿಬಿಡ್ತದೆ. ಆದ್ದರಿಂದ ಬಾಬಾ ಏನು ಹೇಳ್ತಾರೆ, ನಷ್ಟ ಮೋಹಿಗಳಾಗ್ರಿ ಅಂತಕ್ಕಂಥದ್ದಾಗಿ. ನಷ್ಟ ಮೋಹಿಗಳಾಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಆಗ ಮಾತ್ರ ನಾವು ಅಂದರೆ ನಷ್ಟ ಮೋಹಿಗಳಾದಾಗ ಮಾತ್ರ ನಾವು ಸ್ಮೃತಿರ್ಲಬ್ಧರಾಗಲಿಕ್ಕೆ ಸಾಧ್ಯವಾಗ್ತದೆ. ಓಂ ಶಾಂತಿ.